ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಇವತ್ತು ಅದ್ರ ಬಗ್ಗೆ ಲಾಗ್ ಮಾಡಾಕತ್ತೀನಿ ಅಂತ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಪ್ಲೀಸ್ ನೋಡ್ರಿ, ಸಪೋರ್ಟ್ ಮಾಡಿರಿ. ನನಗೆ ತುಂಬಾ ಖುಷಿ ಆಗಕತ್ತೈತೆ ನೋಡ್ರಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ತುಂಬಾ ಎಲ್ಲರೂ ಪ್ರೀತಿ ವಾತ್ಸಲ್ಯ ತೋರ್ಸಾಕತ್ತೀರಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ಇವತ್ತು ನಾ ಯಾಕೆ 10 ಮ್ಯಾಗ ರಾತ್ರಿ ಆಗೈತೆ ರೀ, 10 ಗಂಟೆ ಆಗೈತಿ ಲಾಗ್ ಮಾಡಾಕತ್ತೀನಿ ಅಂದ್ರೆ 3000 ವಾಚ್ ಅವರ್ ಕಂಪ್ಲೀಟ್ ಆಗ್ಯಾರಿ. ಮತ್ತು ನೀವು ಕಮೆಂಟ್ ಮಾಡಿದ್ರಲ್ಲ, ನಾವು ಒಳ್ಳೆ ರಿಪ್ಲೈ ಕೊಟ್ರು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ರೀ. ಎಲ್ಲ ಥರ ರಿಪ್ಲೈ ಹೇಳೋಕ್ಕಾಗಲ್ಲ. ಒಂದಿಷ್ಟು ಸ್ವಲ್ಪ ಮೇನ್ ರಿಪ್ಲೈ ಕೊಟ್ಟು ಈಗ ಯಾವ ಥರ ಬಟ್ಟೆದು ವ್ಯಾಪಾರ ಕಮ್ಮಿಯಾಗಿದೆ ಎಲ್ಲ ಕೇಳಾಕತ್ತೀರಿ. ಅದಕ್ಕೆ ಆನ್ಸರ್ ಮಾಡಕ್ಕೆ ಬಂದೀನಿ. ಬರ್ರಿ ನೋಡ್ರಿ, ವಿಡಿಯೋ ಫುಲ್ ನೋಡಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ. ಥ್ಯಾಂಕ್ಸ್ ನೋಡ್ರಿ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ರೀ. ನೀವು ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಇದೇ ಥರ ಸಪೋರ್ಟ್ ಮಾಡಿರಿ. 3000 ವಾಚ್ ಅವರ್ ಕಂಪ್ಲೀಟ್ ಆಗೈತಿ. ಇನ್ನೂ 1000 ವಾಚ್ ಅವರ್ ರೀ. ಇನ್ನು ಸಬ್ಸ್ಕ್ರೈಬರ್ ಆಗಲ್ಲ ಯಾರು ಸಿಸ್ಟರ್, ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬರ್ ಒಂದು ಆದ್ರಂದ್ರೆ ಇದೊಂದು 1000 ವಾಚ್ ಅವರ್ ಆತಂದ್ರೆ ಇನ್ನೂ 300 ಸಬ್ಸ್ಕ್ರೈಬರು 1000 ವಾಚ್ ಅವರ್ ಆದ್ರೆ ಮೋಟಿವೇಶನ್ ಆನ್ ಆಗುತ್ತೆ ನೋಡ್ರಿ. ನಮ್ಗೆ ಮೋಟಿವೇಶನ್ ಆನ್ ಆತಂದ್ರೆ ಪಗಾರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಕೇಳಾಕತ್ತೀನಿ ನೋಡ್ರಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಬರೀ ಇವತ್ತು ಅದ್ರ ಬಗ್ಗೆ ಎಷ್ಟಾಗುತ್ತಾ, ನೀವು ಅಲ್ಲೇ ನಾವು ಇಲ್ಲೇ ಕುಂತ್ಕೊಂಡು ನೀವು ನಮ್ಮ ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತೀರಂದ ಅದು ನಮ್ಮದು ಒಂಥರ ನಿಮ್ಗೆ ಎಷ್ಟರ ಪ್ರೀತಿ ಇರ್ಬೇಕು ರೀ. ನೋಡಿರಿ, ನೀವೊಂದು ಊರವರು ನಾವೊಂದು ಊರವರು. ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ಎಷ್ಟು ನೋಡಿರಿ, ಒಳ್ಳೇದೈತೆ ನೋಡಿರಿ. ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ಗೊತ್ತಿದ್ದಿಲ್ಲ ರೀ. 2 ಚಾನಲ ಚಲೋ ಮಾಡಿ ಬಂದ್ ಮಾಡಿದ್ದೆ. 3ನೇ ಚಾನಲ್ ಸಕ್ಸಸ್ ಆಗುತ್ತೋ ಇಲ್ಲೋ ನನಗೆ ಅಂತೇಳಿ ಭಾಳ ಚಿಂತಿತ್ತು ರೀ. ಈ ಚಿಂತೆ ಅರ್ಧ ಹೋಳಾಗೈತಿ, ಇನ್ನೂ ಅರ್ಧ ಚಿಂತೆ ಐತ್ರಿ. ಅದನ್ನ ಇಟ್ಟು ಹೋಳು ಮಾಡಿ ಸಿಸ್ಟರ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ. ಬರೀ ನಿಮ್ಮ ಒಂದಿಷ್ಟು ಕ್ವಶನ್ಗಳಿದ್ದು ಅದಕ್ಕೆ ಇದಿಟ್ಟು ಆಯ್ತು. ನಂದು ಖುಷಿನೂ ಹಂಚ್ಕೊಂಡ್ರಾತು. ನಿಮ್ಮಿಷ್ಟು ಕ್ವಶನ್ಗಳಿಗೆ ಉತ್ತರನೂ ಕೊಟ್ರಾತಂತ ಈಗ ಅರ್ಧ ಖುಷಿ ಆಗೈತೆ ರೀ. ಪೇಮೆಂಟ್ ಬಂತಂದ್ರೆ ಫುಲ್ ಖುಷಿ ಆಗುತ್ತೆ ನೋಡಿರಿ. ಯಾಕಂದ್ರೆ ನೀವು ಮಾಡಿ ಸಹಾಯನ ಮರೆಯೋಕ್ಕಾಗಲ್ಲ ರೀ. ನೀವು ಎಷ್ಟು ನೀವು ಸಪೋರ್ಟ್ ಮಾಡಿರಲ್ರಿ ನಾವು ಬೆಳೆಯೋಕ್ಕಾಗೋದು. ನೀವು ಸಪೋರ್ಟ್ ಮಾಡ್ಲಿಕ್ಕಂದ್ರೆ ನಾವು ಬೆಳೆಯೋಕೆ ಹಂಗಾಗತ್ತೆ ರೀ. ಸಪೋರ್ಟ್ ಮಾಡಾಕತ್ತೀರಿ ಮತ್ತು ಒಳ್ಳೆ ಕ್ವಶನ್ ಕೇಳಾಕತ್ತೀರಿ. ಮತ್ತು ನಿಮ್ಗೆ ಯಾವ ಥರ ಕ್ವಶನ್ ಬೇಕು ಆ ಥರ ಕೇಳಾಕತ್ತೀರಿ. ನನಗೆ ಎಷ್ಟು ಗೊತ್ತೈತೆ ನಾ ಆ ಥರ ಅಷ್ಟು ಉತ್ತರ ಕೊಡ್ತೀನಿ ರೀ. ಎಲ್ಲರೂ ಇಷ್ಟು ಚಂದ ಸಪೋರ್ಟ್ ಮಾಡ್ತಿಲ್ಲ. ಥ್ಯಾಂಕ್ಸ್ ನೋಡಿರಿ. ಇನ್ನೊಮ್ಮೆಲ್ಲರಿಗೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಥ್ಯಾಂಕ್ಸ್ ನೋಡಿರಿ. ಬರೀ ಇವತ್ತು ವಿಡಿಯೋ ಎಲ್ತಾಗತ್ತಾ ಖುಷಿನ ಆಗೈತೆ ರೀ. 3000 ವಾಚ್ ಅವರ್ ಕಂಪ್ಲೀಟ್ ಆಗೈತೆ ರೀ. ಇನ್ನೂ 1000 ವಾಚ್ ಅವರ್, ಇನ್ನೂ 300 ಸಬ್ಸ್ಕ್ರೈಬರ್ ಆಗ್ಬೇಕು. ಭಾಳ ಮಂದಿ ನೀವು ಯೂಟ್ಯೂಬ್ ಚಾನಲ್ ಯಾವಾಗ ಟಾಸ್ಕ್ ಚಲೋ ಮಾಡೀರಿ ಅಂತ ಕೇಳಿ ಇಂಗ್ಲೀಷ್ ಅಷ್ಟೊಂದು ಬರಲ್ರಿ. ನಾನು ಐತಲ್ರಿ ಜನವರಿ ತಿಂಗಳದಾಗ ಯೂಟ್ಯೂಬ್ದನ್ನ ಚಾನಲ್ ಓಪನ್ ಮಾಡಿದ್ದೀನಿ ರೀ. ನಾ ವಿಡಿಯೋ ಹಾಕಾಕತ್ತಿ 4 ತಿಂಗಳಾಯ್ತು ನೋಡಿರಿ. ಇವಾಗ ನಾ 2 ವಿಡಿಯೋ ಏನು ಬಂದದು ಅಲ್ರಿ, ಅವಾಗನಿಂತ ವಿಡಿಯೋ ಹಾಕ್ಲೋ ಬೇಡ ಅಂತೇಳಿ ಇದು ಮಾಡ್ಕೊಂಡು 2 ಚಾನಲ್ ಬಂದೀಗ. ಇದನ್ನಾರ ಏನು ಮಾಡಿಬಿಡು ಆ ಕಡೆ ಚಾನಲ್ ಕ್ರಿಯೇಟ್ ಮಾಡಿಕೇರಿ ಜನವರಿ ತಿಂಗಳದಾಗ ಕ್ರಿಯೇಟ್ ಮಾಡೀನಿ ರೀ ಚಾನಲ್. ಈ ವಿಡಿಯೋ ಜನವರಿ ತಿಂಗಳದಾಗ ಕ್ರಿಯೇಟ್ ಮಾಡೀನಿ ರೀ. ಶಿವರಾತ್ರಿ ಇನ್ನೂ 4-5 ದಿನ ಮುಂದಿತ್ತು ರೀ, ಅಮಾವಾಸ್ಯೆ. ಅವಾಗ ಅಪ್ಲೋಡ್ ಮಾಡೀನಿ ನೋಡಿರಿ ವಿಡಿಯೋ. ನೋಡಿದ್ರಾತು ಶಿವರಾತ್ರಿ ಅಮಾವಾಸ್ಯೆ ಮುಂದೈತಿ, ನೋಡಿದ್ರಾತು ಅಂತೇಳಿ ಅಪ್ಲೋಡ್ ಮಾಡೀನಿ ರೀ. ಈ 3ನೇ ಚಾನಲ್ ನನ್ನ ಕೈ ಹಿಡ್ದೈತೆ ನೋಡಿರಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಫಸ್ಟಿಗೆ 2 ಚಾನಲ್ ಯಾರೂ ಸಪೋರ್ಟ ಮಾಡಿಲ್ಲ ರೀ. ಅವೆಲ್ಲ 2 ಚಾನಲ್ ಬಂದದು ರೀ. ಈ ಚಾನಲ್ಗೆ ಸಪೋರ್ಟ್ ಮಾಡಾಕತ್ತೀರಿ. ಈ ಚಾನಲ್ ಬೆಳೆಸ್ರಿ, ಉಳಿಸ್ರಿ. 2 ಚಾನಲ್ ಏನು ಹೋಗ್ಯಾವಲ್ರಿ. ಇದೊಂದು ಚಾನಲರ ನೀವು ಬೆಳೆಸ್ರಿ, ಉಳಿಸ್ರಿ ಅಂತ ನಿಮ್ಗೆ ತಾಕ ಕೇಳಾಕತ್ತೀನಿ ನೋಡಿರಿ. ಎಲ್ಲರೂ ಬರ್ರಿ, ಇವಾಗ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಾಕತ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ ರೀ. ಇವತ್ತು ಟೈಮ್ ಆದ್ರಲ್ಲಿ ಟೈಮ್ ಎಟ್ರಲ್ಲಿ ನಿಮ್ಗೆ ಕೂಡ ಶೇರ್ ಮಾಡಿರತ್ತು, ಮಾತಾಡಿರತ್ತಂತ ಬ್ಲಾಗ್ ಮಾಡಾಕತ್ತೀನಿ ನೋಡಿರಿ. ಒಬ್ಬರು ಸಿಸ್ಟರು ನಾವು ಬಟ್ಟೆ ವ್ಯಾಪಾರ ಮಾಡ್ತೀವಿ ರೀ, ನಂಬರ್ ಕೊಡಿರಿ, ನಿಮ್ಮ ನಂಬರ್ ಕೊಡಿರಿ ಸಿಸ್ಟರ್ ಅಂತಂದ್ರಿ. ಇಲ್ಲ ಸಿಸ್ಟರ್, ನೀವೇ ನಿಮ್ಮ ನಂಬರ್ ಕೊಡಿರಿ ಅಂತ ನಾ ಕೇಳಿದ್ದೀನಿ ರೀ. ಅದು ಯಾಕೋ ನಂಬರ್ ತೋರಿಸವಲ್ದಂತ್ರಿ. ನೋಡೋಣ್ರಿ, ಇದೇ ಥರ ಸಪೋರ್ಟ್ ಮಾಡಿರಿ. ಮುಂದೆ ನನ್ನ ನಂಬರ್ ಕೊಡೋದಾರ ಯಾವಾಗ ಕೊಡ್ತೀನಿ ರೀ. ಆದ್ರೆ ನನ್ನ ನಂಬರ್ ಕೊಡೋದು ಅಷ್ಟೊಂದು ಸರಿ ಅಲ್ಲ, ತಪ್ಪು ಅಂತೇಳಿ ನನಗೆ ಅಂಜಿಕ್ರಿ ಒಂದು ಸ್ವಲ್ಪ. ಅದಕ್ಕೆ ನಂಬರ್ ಕೊಟ್ಟಿಲ್ಲ ಸಿಸ್ಟರ್, ನೀವೇನು ತಿಳ್ಕೊಬೇಡ್ರಿ. ಹಂಗೇನು ಅಕ್ಕ ಯಾಕೆ ನಂಬರ್ ಕೊಡ್ಲಾಗ್ಯಾಳ, ಅವ್ರಿಗೂ ಮಾತಾಡ್ಬೇಕಂತ ಭಾಳ ಒಂದು 5-6 ಮಂದಿ ನಂಬರ್ ಕೇಳಿರಿ ಸಿಸ್ಟರ್. ಸಾರಿ ನೋಡಿರಿ. ಬಟ್ಟೆ ವ್ಯಾಪಾರ ಬಗ್ಗೆನೇ ಕೇಳಿರಿ. ನಾವು ಬಟ್ಟೆ ವ್ಯಾಪಾರ ಮಾಡ್ತೀವಿ ರೀ, ನನ್ನ ನಂಬರ್ ಕೊಡಿರಿ, ಕೇಳಬೇಕು ಮಾಹಿತಿ ಅಂತ ಕೇಳಿರಿ. ಇಲ್ಲ ಸಿಸ್ಟರ್, ಮುಂದೆ ಬರೋ ದಿನದೊಳಗೆ ನಾನು ಕೊಡ್ತೀನಿ ರೀ ನನ್ನ ನಂಬರ. ಇವಾಗ ಕೊಡು ಪರಿಸ್ಥಿತಿ ನಾ ಇಲ್ರಿ, ಕೊಡೋದು ಆಗಲ್ಲ ರೀ. ಅಷ್ಟೊಂದು ಸರಿ ನನಗೆ ಅನ್ಸವಲ್ದು ರೀ. ನೋಡ್ತೀನಿ ರೀ, ಮುಂದೆ ನನಗೆ ಸರಿ ಅನಿಸ್ತು ನಂಬರ್ ಕೊಡ್ತೀನಿ ರೀ. ಇಲ್ಲಿಕ್ಕಂದ್ರೆ ಏನೇ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ.
ನಿಮ್ಮ ನಂಬರ್ ಕೊಟ್ರೆ ನಾ ಕಾಲ್ ಮಾಡ್ಬೇಕಂತೇಳಿ ನಂಬರ್ ಎಷ್ಟು ಕಾದನ್ರಿ, ನಂಬರ್ ಬರಲೇ ಇಲ್ಲ. ಯಾಕನ ನೀವು ಅಂದ್ರಿ ಯೂಟ್ಯೂಬ್ ಡಿಲೀಟ್ ಮಾಡಾಕತ್ತೈತಿ ಅಕ್ಕ, ನಂಬರ್ನ ಯೂಟ್ಯೂಬ್ ಬರವಲ್ದ್ರಿ ಅಕ್ಕ ಅಂತೇಳಿದ್ರಿ. ನೋಡೋಣ್ರಿ, ಖಂಡಿತ ನಮಗೆ ನಿಮಗೆ ಮಾತಾಡೋ ಅದೃಷ್ಟ ಇತ್ತಂದ್ರೆ ಮಾತಾಡೋಣ್ರಿ. ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತೀರಂದ್ರೆ ನಿಮ್ಮಿಂತ ಇಷ್ಟು ಸಪೋರ್ಟ್ ಮಾಡ್ತೀರಿ, ಇಷ್ಟೆಲ್ಲ ಮಾಡ್ತೀರಂದ್ರೆ ನಿಮ್ಮ ನಂಬರ್ ಕೊಡೋಕೇನು ಅಷ್ಟೊಂದು ಕಾಸ್ಟ್ ಇಲ್ರಿ. ನಿಮಗಂತ ಹೋಗಲ್ರಿ, ಇಡೀ ಜಗತ್ತಕ್ಕೆ ಹೋಗುತ್ತಿರೋದು ನಂಬರ. ಹಿಂಗಾಗಿ ನಾವು ಅಂಜಿ ನಂಬರ್ ಕೊಟ್ಟಿಲ್ರಿ ಸಿಸ್ಟರ್, ಏನು ತಿಳ್ಕೊಬೇಡ್ರಿ, ಸಾರಿ ನೋಡ್ರಿ. ಬರ್ರಿ ಇಲ್ಲಿ ಸಿಸ್ಟರ್, ನೀವು ಹಾಕಿ ಕಮೆಂಟ್ ನಮ್ಮ ನೆನಪಿರಲ್ಲ ಅಂತೇಳಿ ಬರ್ಕೊಂಡು ಇಟ್ಕೊಂಡು ನೋಡ್ರಿ. ತಲೆ ಒಂದೇ ಟೆನ್ಷನ್ ಅಲ್ರಿ, ಈಗ ಬಟ್ಟೆ ಒದ್ದು ಗಿರಾಕಿಗಳದು ಎಲ್ಲ ಟೆನ್ಷನ್ ಇರ್ತದೆ ರೀ. ಒಂದೇ ಟೆನ್ಷನ್ ಎಲ್ಲ ವಿಚಾರ ತಲೆ ಒಳಗೆ ಒಂದೇ ವಿಚಾರ ಇರಲ್ಲರಿ. ಹಿಂಗಾಗಿ ಯಾರ್ಯಾರು ಕಮೆಂಟ್ ಮಿಸ್ ಆಗ್ತಾವ ಅಂತೇಳಿ ಇಷ್ಟು ಕುಂತ್ಕೊಂತದನ ಕಮೆಂಟ್ಗಳು ಬರ್ದೇನು ರೀ. ಬರೆದು ಇವಾಗ ನಿಮ್ಗೆ ಹೇಳಾಕತ್ತೀನಿ ನೋಡ್ರಿ. ಪವಿತ್ರ ಸಿಸ್ಟರ್ ನೋಡ್ರಿ, ಅಕ್ಕ ಯೂಟ್ಯೂಬ್ ಪೇಮೆಂಟ್ ಬಂತಾ ನಿಮಗೆ ಅಂತ, ಯೂಟ್ಯೂಬ್ನಿಂದ ರೊಕ್ಕ ಬರುತ್ತಾ ಅಂತ ಕೇಳಿ. ಇಲ್ಲ ಸಿಸ್ಟರ್ ನಾ ಬಂದಿಲ್ಲರಿ, ಇವಾಗ ಹೇಳಿನಲ್ರಿ 3000 ವಾಚ್ ಅವರ್ ಕಂಪ್ಲೀಟ್ ಆಗೈತಿ, ಇನ್ನೂ 1000 ವಾಚ್ ಅವರು, ಇನ್ನು 300 ಸಬ್ಸ್ಕ್ರೈಬರ್ ಆದ್ರೆ ಬರ್ತ್ ನೋಡಿರಿ. ನಿಮ್ಮ ಪವಿತ್ರ ಸಿಸ್ಟರ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದೇ ಥರ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ, ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ನೋಡಿರಿ. ಪವಿತ್ರ ಸಿಸ್ಟರ್ದು ಇನ್ನೊಂದು ಕಮೆಂಟು, ಅಕ್ಕ ನಾನು ಬಟ್ಟೆ ವ್ಯಾಪಾರ ಮಾಡಾಕತ್ತೀನಿ, 1 ವರ್ಷ ಆಯ್ತು ಅಕ್ಕ ನಾ ಬಟ್ಟೆ ವ್ಯಾಪಾರ ಮಾಡಾಕತ್ತು, 1 ವರ್ಷ ಚೆನ್ನಾಗಿ ನಡೆದಿದೆ. ಇವಾಗ 3 ತಿಂಗಳಾತ್ರಿ ಅಕ್ಕ, ಯಾಕೋ ವ್ಯಾಪಾರನ ಆಗವಲ್ದು, ಯಾರು ದೃಷ್ಟಿ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಅಂತ ಕೇಳಿ. ಸಿಸ್ಟರ್ ಹಂಗೆ ಅನ್ಕೋಬೇಡ್ರಿ, ಯಾರು ಕೆಟ್ಟ ದೃಷ್ಟಿನೂ ಬೀಳಲ್ಲ, ಹಂಗೇನಿಲ್ರಿ. ನೋಡಿರಿ ನಿಮ್ಮದು ಹೆಂಗಂದ್ರೆ ಮನೆ ದೇವ್ರ ಮ್ಯಾಗ ವ್ಯಾಪಾರ ಚಾಲು ಮಾಡಿರಿ. ಅದ್ರಾಗ ಒಂದು ಗಿರಾಕಿ ಹಚ್ಚುವರಿ ಸಿಸ್ಟರ್, ಇಲ್ಲೇ ಐತೆ ನೋಡಿರಿ ಮೇನ. ಯಾರು ದೃಷ್ಟಿ, ಯಾರು ಹೊಟ್ಟೆ ಕಿಚ್ಚುಪಟ್ರು, ಯಾರು ನಾನು ನಿನ್ನ ಮ್ಯಾಗ ಹೊಟ್ಟೆ ಕಿಚ್ಚುಪಟ್ಟಿನಿ ಅಂದ್ರೆ ನೀವು ನಮಗೇನೋ ಮಾಡೋಕ್ಕಾಗಲ್ಲ ಸಿಸ್ಟರ್. ನೀವು ನನ್ನ ಮ್ಯಾಗ ಹೊಟ್ಟೆ ಕಿಚ್ಚುಪಟ್ರೆ ನನ್ನ ವ್ಯಾಪಾರ ಆಗುತ್ತಾ ಅಂತೇಳಿ ನೀವು ಹೊಟ್ಟೆ ಕಿಚ್ಚು ಬಿಡ್ರಿ ಸಿಸ್ಟರ್, ಎಲ್ಲ ನಮ್ಗೆ ಏನಾರ ಆಗುತ್ತೆ ನೋಡೋಣ್ರಿ. ಹಂಗೆಲ್ಲ ಅನ್ಕೋಬೇಡ್ರಿ, ಯಾರು ಕೆಟ್ಟ ದೃಷ್ಟಿನೂ ಬೀಳಲ್ರಿ. ನಾವು ದೇವ್ರ ನಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಯಾವ ದೃಷ್ಟಿ ನಮ್ಗೇನು ಮಾಡಲ್ಲ ನೋಡ್ರಿ. ನಮ್ಮ ಕೆಲಸ ನಾವು ಒಳ್ಳೆ ಕೆಲಸ ಮಾಡಾಕತ್ತೀವಿ ಅಂದ್ರೆ ಒಳ್ಳೇದೇ ಮಾಡ್ತೀವಿ ರೀ. ನಮ್ಮ ಕೈಲಿ ಆದ್ರೆ ಇನ್ನೊಬ್ರಿಗೆ ಕೆಟ್ಟದ್ದೇ ಮಾಡಿಲ್ರಿ. ನಾವು ಸಹಾಯನ ನಮ್ಮ ಕೈಲಾದ್ರೆ ಹೆಲ್ಪ್ ಮಾಡಿದ್ರಿ, ಇಲ್ಲಿಕ್ಕ ನಮ್ಮ ಪಾಡಿ ನಾವು ಕುಂತು ಬಿಡೋಣ್ರಿ ಸಿಸ್ಟರ್. ಯಾರು ಕೆಟ್ಟ ದೃಷ್ಟಿ ನಮ್ಗೆ ಬೀಳಲ್ಲ. ನಾವು ಯಾರಿಗಾರ ಏನು ಅನ್ಯಾಯ ಮಾಡಿದ್ರೆ ನಮ್ಗೆ ಅವ್ರ ಕೆಟ್ಟ ದೃಷ್ಟಿ ನಮ್ಮ ಮ್ಯಾಗ ಬೀಳುತ್ತೆ. ನಾವು ಯಾರು ಅನ್ಯಾಯ ಮಾಡಿಲ್ಲ ಅಂದ್ರೆ ಅವ್ರದ್ದು ಯಾಕೆ ಬೀಳುತ್ತೆ ಸಿಸ್ಟರ್, ಅದನ್ನೆಲ್ಲ ಅನ್ಕೋಬೇಡ್ರಿ, ಮನ್ಸಿಗೆಲ್ಲ ಹಂಗೆ ತಿಳ್ಕೊಬೇಡ್ರಿ. ನೀವು ಏನು ಮಾಡ್ರಿ ಅಂದ್ರೆ ಮನೆ ದೇವ್ರ ಮ್ಯಾಗ ಭಾರ ಹಾಕ್ರಿ. ನೀವು ಗಿರಾಕಿ ಹಚ್ಚುಗೋರಿ, ಮೇನ್ ಫಸ್ಟ್ ಗಿರಾಕಿ ಹಚ್ಚುಗೋನೆಲ್ಲ ಐತೆ ನೋಡಿ ಸಿಸ್ಟರ್. ನಮ್ಮ ಊರಾಗ ಅದಾವ್ರಿ 3-4 ಅಂಗಡಿ ಅದಾವು. ಆದರೂ ಮತ್ತು ನನ್ನ ತಕ್ಕ ಬರ್ತಾವೆ ಗಿರಾಕಿಗಳು ಅಂದ್ರೆ ಒಮ್ಮೊಮ್ಮೆ ಗಂಟೆ ಬಂತಂದ್ರೂ ಕೊಡಬೇಕು, ಒಮ್ಮೊಮ್ಮೆ 10-20 ರೂಪಾಯಿ ಲಕ್ಷ ಬಂತಂದ್ರೂ ಕೊಡಬೇಕು. ಗಿರಾಕಿ ಹೆಂಗೆ ಹಚ್ಕೊಂಡು ಎಷ್ಟು ಬಟ್ಟೆ ಕೊಡ್ತೀವಿ ಅಷ್ಟು ವ್ಯಾಪಾರ ಆಗುತ್ತೆ ನೋಡಿರಿ. ಫಸ್ಟ್ ಮೇನ್ ಗಿರಾಕಿ ಹಚ್ಚುಗೋರಿ ಸಿಸ್ಟರ್. ನಿಮ್ಮದು 1 ವರ್ಷ ಚೆನ್ನಾಗಿ ಕೊಟ್ಟರೆ ನೀವು ಚೆನ್ನಾಗಿ ಗಿರಾಕಿ ಹಚ್ಕೊಂಡಿರಿ, ಬರ್ರಿ ಹೋರಿ. ಮತ್ತು ಸ್ವಲ್ಪ ಕಮ್ಮಿ ರೇಟ್ ಕೊಡ್ಬೇಕ್ರಿ. ನಿಮ್ಮ ಊರಾಗ ಬಟ್ಟೆ ಅಂಗಡಿ ಎಷ್ಟು ಅದಾವ್ರಿ, ಬಟ್ಟೆ ಅಂಗಡಿ ನಿಮ್ದು ಒಂದೇ ಆಯ್ತಂದ್ರೆ ಹೆಚ್ಚಿಗೆ ರೇಟ್ ಕೊಟ್ಟರು ಬಿಡು ಎಲ್ಲಿ ಇಲ್ಲ, ಇಲ್ಲೇ ಹೋಗ್ಬೇಕು, ಹಾಕ್ಕೊಡ್ತಾಕ ಹೋಗ್ಬೇಕು, ನೀವು ಎಷ್ಟು ಹೇಳ್ತೀವಿ ಅಷ್ಟು ಹೋಯ್ತಾರೆ. ಬಟ್ಟೆ ಅಂಗಡಿದ್ದು ಅಂದ್ರೆ ಬಿಡು ಇಕ್ಕಿ ಎಲ್ಲ ಇನ್ನೊಬ್ಬಕ್ಕಿ ನಮ್ಮ ಊರಾಗ ಐತಿ, ನಾನು ಸ್ವಲ್ಪ ಹೆಚ್ಚು ರೇಟ್ ಆಯ್ತು ಬಿಡು, ಅಲ್ಲ ಅವ್ರ ಅಂಗಡಿಗೆ ಹೋಗ್ತೀವಿ ಇವ್ರ ಅಂಗಡಿಗೆ ಹೋಗ್ತೀವಿ ಅಂತಿರ್ತಾರೆ. ಇಲ್ಲೇ ಅಂತಾರೆ, ನನ್ನ ಎದುರಿಗೆ ಅಂತಾರೆ. ಇಲ್ಲವ ನೋಡಿ ಯಾರು ಅಂಗಡಿಗೆ ಹೋದ್ರು ಅಟ್ಟೆವ, ಮತ್ತು ಅವರು ಏನು ಹಂಗೆ ಕೊಡಲ್ಲ ನೋಡಿರಿ, ನಿಮ್ಮ ಇಷ್ಟ ಅಂತೇಳಿ ಅಂದ್ಕಪ್ಪ ತಿನ್ನಿರಿ. ಭಾಳ ಕಮ್ಮಿ ಕೇಳಿದ್ರಂದ್ರೆ ಹಂಗಿರುತ್ತೆ ರೀ. ಆ ಥರ ನೀವು ಗಿರಾಕಿಗಳಿಗೆ ಇದು ಮಾಡಿರಿ. ಅದ್ರಾಗ ಒಂದು ಮೇನ್ ಏನಂದ್ರಿ ಗಿರಾಕಿ ಹಚ್ಚುಗೋರಿ. ಒಂದು ಎರಡನೇದು ಅಂದ್ರೆ ಎರಡನೇ ಪ್ರಶ್ನೆ ಅಂದ್ರೆ ನಿಮ್ಗೆ ಬಟ್ಟೆ ವ್ಯಾಪಾರ ಯಾಕಂದ್ರೆ ಸ್ಟಾಕ್ ಮಾಡಿಡ್ಬೇಡ್ರಿ. ಸ್ಟಾಕ್ ಮಾಡಿಟ್ರೆ ಒಟ್ಟು ವ್ಯಾಪಾರ ಆಗಲ್ಲ ರೀ ಸಿಸ್ಟರ್. ನಾ ಹೇಳ್ತೀನಿ ಕೇಳಿರಿ, ಸ್ಟಾಕ್ ಮಾಡಿ ಒಟ್ಟೆ ಇಡಬೇಡ್ರಿ. ಸ್ಟಾಕ್ ಮಾಡಿತ್ತಂದ್ರೆ ನೀವು 50 ರೂಪಾಯಿ ಲುಕ್ಷನಲ್ರಿ ನಿಮಗೆ. ಅವು ಲಾಭ 1-2 ರೂಪಾಯಿ ಸಿಗುತ್ತೆ, ಕೊಟ್ಬಿಡ್ರಿ. ಗಂಟೆ ಕೊಟ್ಬಿಡ್ರಿ. ಸ್ಟಾಕ್ ಮಾಡಿ ಒಟ್ಟೆ ಇಡಬೇಡ್ರಿ. ನಾವು ಒಟ್ಟು ಸ್ಟಾಕ್ ಮಾಡಲ್ಲ ನೋಡಿರಿ ಸಿಸ್ಟರ್. ಇದು ಆತಿಲ್ಲ ಅದು ತೊಂಬರ್ದ್ರಿ, ಆಗ್ಲಿಕ್ಕೆ ಅದನ್ನೇ ಹಿಡಿದ್ರಿ, ಅದು ಮಾರಿಂದನೇ ತರೋದು ನೋಡಿರಿ. ಸ್ಟಾಕ್ ಮಾಡಬೇಡ್ರಿ. ಇದು 2 ಪ್ರಾಬ್ಲಮ್ ನೋಡಿರಿ. ಬಟ್ಟೆ ವ್ಯಾಪಾರ ಆಗಲ್ಲ ಅಂದ್ರೆ 2 ಪ್ರಾಬ್ಲಮ್. ನೀವು ಹೊಸ ಡಿಸೈನ್ ತೊಂಬರ್ರಿ, ಅಕ್ಕ ಹೊಸ ಡಿಸೈನ್ ತಂದ ನಾವು ಅಲ್ಲೇ ಹೋಗ್ತೀವಿ. ಈಗ ನಂತರ ಅವರು ನಮ್ಮ ಊರಾಗ 2 ಅಂಗಡಿ ಇದ್ರು, ವರ್ಷಕ್ಕೊಮ್ಮೆ ಮಾಲ್ ಹಾಕ್ತಾರೆ. ನಾವು ವರ್ಷಕ್ಕೆ ಎಷ್ಟು ಸರಿ ಮಾಲ್ ಹಾಕ್ತೀನಿ ನನಗೆ ಗೊತ್ತಿಲ್ಲ ರೀ. ಅಷ್ಟು ಸರಿ ವ್ಯಾಪಾರನ ಆಗತ್ತೆ ರೀ, ಹಾಕ್ತೀನಿ. ಶಿವರಾತ್ರಿ ಹಾಕಿದ್ದೀನಿ ರೀ, ಮನೆ ತಂದೀನಿ ರೀ ಅಮಾಸಿ ಮುಂದೆ ಮಾಲ್. ಶಿವರಾತ್ರಿ 3 ತಿಂಗಳದ ಮತ್ತು ಒಳ್ಳೆ ಮಾಲ್ ಹಾಕೀನಿ ರೀ. ಅವಾಗೂ 80,000 ಹಾಕಿದೆ, ಈಗೂ 80,000 ಹಾಕೀನಿ ರೀ. 3 ತಿಂಗಳದ 80,000 ರೂಪಾಯಿ ನುರಿಸ್ತೀನಿ ನೋಡಿರಿ ನಾನು ಬಟ್ಟೆ ವ್ಯಾಪಾರ ಮಾಡೋದು. 80,000 ರೂಪಾಯಿ ಬಟ್ಟೆ ಮಾರ್ತಾವ್ರಿ 3 ತಿಂಗಳದಾಗ. ಇವಾಗ ಮತ್ತೆ ಹಾಕೀನಿ ರೀ. ಈ ಸಲ ಎಷ್ಟು ತಿಂಗಳು ಹೋಗ್ತಾವೆ ನಂಗೆ ಗೊತ್ತಿಲ್ಲ ಸಿಸ್ಟರ್. ಇವಾಗ ಆದ್ರೆ 15,000 ರೂಪಾಯಿ ಗಂಟು ಕೊಡೈತೆ ರೀ. ಈ ಸಲ ಎಷ್ಟು ತಿಂಗಳು ಹೋಗ್ತಾವೆ ಎಷ್ಟಿಲ್ಲೋ ಗೊತ್ತಿಲ್ಲ. ಉದ್ರಿ ಅದಾವ್ರಿ ನನ್ನ ಕೈಯಾಗ ಬರೋ 4,000 ರೂಪಾಯಿ ಬಂದಾವೆ. ಇನ್ನು ಉದ್ರಿನೇ ಐತ್ರಿ. ನಾ ಹಂಗೆ ಒಯ್ತಾರೆ, ಉದ್ರಿನೇ ಒಯ್ತಾರೆ ರೀ, ಕೊಡ್ತಾರೆ ರೀ. ಅದಕ್ಕಂತ ಕೊಡ್ತೀನಿ ನೋಡಿರಿ. ಇವು 2
ನಿಮ್ಮ ವ್ಯಾಪಾರಕ್ಕೆ ಅಡ್ಡಿಯಾಗಿದ್ದು ಎಡ್ಡೆ ನೋಡಿರಿ. ಒಂದು ಗಿರಾಕಿ ಹೆಚ್ಚಿಗೋರಿ, ಎರಡನೇದ್ದು ಸ್ಟಾಕ್ ಮಾಡಬೇಡ್ರಿ. ಸ್ಟಾಕ್ ಮಾಡಿರಿ ಯಾರೂ ಬರಲ್ರಿ. ಹೊಸ ಡಿಸೈನ್ ಸಾರಿ ತೊಂಬರಿ, ಹೊಸ ಡಿಸೈನ್ ಏನೇ ಇಲ್ಲ ಹುಡ್ರ ಅರಿಬಿಲಿ ಫ್ಯಾಷನ್ ಅರಿಬಿ ಹೊಸ ಡಿಸೈನ್ ತಂದ್ರಂದ್ರೆ ಖಂಡಿತ ಮಾರ್ತಾ ನೋಡಿರಿ. ಇದಕ್ಕೆ ಉತ್ತರ ಸಿಕ್ತಂತ ತಿಳ್ಕೊತೀನಿ ನೋಡಿರಿ ಸಿಸ್ಟರ್. ಮತ್ತು ಪವಿತ್ರ ಸಿಸ್ಟರ್ ಇನ್ನೊಂದು ಕ್ವಶನ್ ಕೇಳಿದ್ರಲ್ರಿ ನೀವು, ಅಕ್ಕ ಶ್ರಾವಣಿ ಆಧಾರ್ ಕಾರ್ಡ್ ಆಗೈತಿ ಏನ್ರಿ ಸಿಸ್ಟರ್? ಆಗೈತಿ ಏನ್ರಿ ಅಕ್ಕ ಅಂತ ಕೇಳಿ. ಆಗೈತಿ ರೀ ಸಿಸ್ಟರ್. ಆಕಿದು ಆಧಾರ್ ಕಾರ್ಡು 9 ತಿಂಗಳದಕ್ಕಿದ್ಲು ಅವಾಗ ಆಗೈತಿ ರೀ. ಅವ್ರ ಅಪ್ಪಾರ ಮಾಡ್ಸ್ಯಾರಿ ಶ್ರಾವಣಿ ಆಧಾರ್ ಕಾರ್ಡು, ನಾ ಏನು ಮಾಡ್ಸಿಲ್ರಿ. ಮೊನ್ನೆ 5 ವರ್ಷನೇ ಕಾಲದಲ್ಲಿ ಅವ್ರ ಅಪ್ಪಾರ ನಂಬರ್ ಇತ್ತು, ಅವ್ರ ಅಪ್ಪಾರ ಹೆಬ್ಬಟ್ಟಿತ್ತು ರೀ. ಅದನ್ನ ತೆಗಿಸಿ ಹೆಬ್ಬಟ್ಟು ಕೊಡಕ್ಕೆ ಹೋದಿವ್ರಿ. 5 ವರ್ಷಕ್ಕಿದ್ಲು. ಅದು ಹೆಬ್ಬಟ್ಟು ಯಾಕೆ ಬರಲಿಲ್ಲ ರೀ. ಆದ್ರೆ ಫೋನ್ ನಂಬರ್ ತೆಗಿಸಿ ನಾನು ಫೋನ್ ನಂಬರ್ ಕೊಟ್ಟೇನಿ ರೀ. ಅವ್ರ ಅಪ್ಪಾರ ತೀರ್ಕೊಳನ ಇವಾಗ ಏನೈತಲ್ರಿ ಆಕಿದು ಅದು ಹೆಬ್ಬಟ್ಟು ತಮ್ಮ ಆಗಿದೆ ಅಲ್ರಿ. ಈ ಸಲ ಪಾಸ್ಬುಕ್ಕ ಮಾಡ್ಸಕ್ಕೆ ಹೋದೀನಿ ರೀ, ಹೆಬ್ಬಟ್ಟು ಮುಟ್ತಿದ್ದಿಲ್ಲ. ಹೋಗಿ ತಮ್ಮ ಮಾಡಿಸ್ಕೊಂಬರ್ರಿ, ಹೆಬ್ಬಟ್ಟು ಮುಡ್ಸ್ಕೊಂಬರ್ರಿ ಅಂತಂದರು. ಅದಕ್ಕೆ ಮಜ್ಜಿ ಕಾಂಪ್ಲೆಕ್ಸಿಗೆ ಹೋಗಿ ಅದು ಬಟ್ಟು ಕೊಟ್ಟು 200 ರೂಪಾಯಿ ತೊಗೊಂಡ್ರಿ. ಅದು ಕೊಟ್ಟು ನೋಡಿರಿ ಎಲ್ಲ ಅವ್ರ ರೇಷನ್ ಬರ್ತಾವ್ರಿ. ಶ್ರಾವಣಿದು ಶ್ರಾವಣ್ ಕುಮಾರ್ದು ನಂದು ರೇಷನ್ ಬರ್ತ್ರಿ. ಎಲ್ಲ ಇದು ಮಾಡ್ಸಿ ನೋಡಿರಿ, ಎಲ್ಲ ಕಾರ್ಡ್ ಮಾಡ್ಸೀನಿ ರೀ ನಾನು. ಮತ್ತು ಬರ್ರಿ ಇನ್ನೊಬ್ಬರು ಸಿಸ್ಟರು ನಮ್ಮದು ಹಳ್ಳಿ ರೀ. ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ರೀ ಇದು. ಅವ್ರ ಸಿಸ್ಟರ್ ಅಷ್ಟೊಂದು ಹೆಸರು ಬರ್ಕೊಳ್ಳಿಲ್ಲ ನೋಡ್ರಿ, ಗೊತ್ತಾಗಲಿಲ್ಲ ನನಗೂ. ನಮ್ಮದು ಹಳ್ಳಿ ರೀ. ಯಾವ ಹಳ್ಳಿ ಅಂತ ಕಮೆಂಟ್ ನಾನು ಕಮೆಂಟ್ ಹಾಕಿದ್ದೀನಿ ರೀ. ಹುಣ್ಸಾಳ ಏನು ಹೇಳಿದ್ರು, ಹುಣ್ಸಾಳ ಹೇಳಿದ್ರಿ. ಆ ಹಳ್ಳಿಯರಂತ್ರಿ. ಆ ಹುಣ್ಸಾಳಗೆ ಯಾಕೆ ಇಷ್ಟು ರೇಟ್ ಕಮ್ಮಿ ಆಗೈತಿ, ಎಲ್ಲಿ ಬರ್ತಾರೆ ನಂಗೆ ಗೊತ್ತಿಲ್ಲ ರೀ. ಇದೇ ಫಸ್ಟ್ ನಾವು ಊರ ಹೆಸರು ಕೇಳೋದು. ನಮ್ಮ ಹಳ್ಳಿಯಲ್ಲಿ ಸಾದಾ ಬ್ಲೌಸ್ 40 ರೀ, ಅಸ್ತ್ರ ಬ್ಲೌಸ್ 80, ಡಿಸೈನ್ ಬ್ಲೌಸ್ 120 ಅಂತ ಕೇಳಿ. ಇಲ್ರಿ ಸಿಸ್ಟರ್, ನಾವು ಸಾದಾ ಬ್ಲೌಸ್ 120 ಹೊಲಿತೀವಿ ರೀ. ಒಂದು ಬ್ಲೌಸಿಗೆ 60 ತೊಗೋತೀವಿ ರೀ ಸಾದಾ ಬ್ಲೌಸು. ಅಸ್ತ್ರ ಹಾಕಿ ಹೊಲಿದ್ರೆ 120 ತೊಗೋತೀವಿ ರೀ. ಡಿಸೈನ್ ಅದು 150, 200 ತನಕ ತೊಗೋತೀವಿ ಸಿಸ್ಟರ್. ನಿಮ್ಮ ಕಡೆ ಯಾಕೆ ಇಷ್ಟು ರೇಟ್ ಕಮ್ಮಿ ಆಗೈತೆ ಅಂತ ನನಗೆ ಗೊತ್ತಿಲ್ಲ ಸಿಸ್ಟರ್. ಇದಕ್ಕೆ ನನ್ನ ಕಡೆ ಆನ್ಸರ್ ಏನಂದ್ರೆ, ನಿಮ್ಮ ಊರಾಗ ಎಷ್ಟು ರೇಟ್ ಇರುತ್ತೆ ನೀವು ಅಷ್ಟೇ ಹೊಲಿಬೇಕು ರೀ. ಹೆಚ್ಚಿಗೆ ಹೊಲಿದ್ರೆ ಗಿರಾಕಿ ಬರಲ್ಲ ರೀ. ನಿಮ್ಮ ಹಳ್ಳಿ ಹೆಂಗಿರುತ್ತೆ ನೀವು ಹಂಗೆ ಹೊಲಿರಿ ಸಿಸ್ಟರ್. ಅದಕ್ಕೆ ಅಷ್ಟೊಂದು ನನಗೆ ನಿಮ್ಗೆ ಏನು ಹೇಳ್ಬೇಕನ್ನೋ ಗೊತ್ತಾಗವಲ್ದು ರೀ. ಒಬ್ಬರು ಸಿಸ್ಟರ್ ನಾ ಏನಾರ ಟೈಲರಿಂಗ್ ಬಗ್ಗೆ ಮಾಹಿತಿ ಕೇಳಿರಿ, ನನಗೆ ಎಷ್ಟು ಗೊತ್ತೈತೆ ಅಷ್ಟು ಮಾಹಿತಿ ಹೇಳ್ತೀನಿ ರೀ. ಮತ್ತು ನಿಮ್ಮ ಕಡೆ ರೇಟ್ ಕಮ್ಮಿ ಆಗುತ್ತಂದ್ರೆ ಮತ್ತು ಏನು ಮಾಡೋಕ್ಕಾಗಲ್ಲ ರೀ. ನಿಮ್ಮ ಹಳ್ಳಿ ಹೆಂಗೆ ಇರ್ತೈತೆ ಹಂಗೆ ಊರಿದ್ದಂಗೆ ಇರಬೇಕು ರೀ. ನಮ್ಮ ಊರಾಗ ಹೆಂಗೈತಿ ನಾವು ಇರ್ಬೇಕು ರೀ. ನಿಮ್ಮ ಊರಾಗ ನಿಮ್ಮ ಊರಾಗ 45 ಅಂತ ನಾವು 40 ಹೊಲಿತೀವೇನ್ರಿ? ಇಲ್ರಿ. ನಮ್ಮ ಊರಾಗ 60 ಹೊಲಿತೀವಿ ಅಂತೇಳಿ ನೀವೇನು 60 ಹೊಲಿತೀರೇನ್ರಿ? ಇಲ್ರಿ. ನಿಮ್ಮ ಊರು ಹೆಂಗಿರುತ್ತೆ ನೀವು ಹಂಗೆ ಇರೋದು. ನಮ್ಮ ಊರಾಗ ಹೆಂಗಿರುತ್ತೆ ನಾವು ಹಂಗೆ ಹೊಲಿದು ನೋಡಿರಿ. ಅದಕ್ಕೇನು ಅಷ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ಹೇಳೀನಿ ರೀ. ನಮ್ಮ ಊರಾಗ 60 ಹೊಲಿತೀನಿ ಅಂತ ನೀವು 60 ಹೊಲಿಯಕ್ಕೆ ಹೋಗಿ ನಿಮ್ಗೆ ಯಾರೂ ಗಿರಾಕಿ ಬರಲ್ಲ ರೀ. ಈಗ ನಮ್ಮ ಊರಾಗ ನಾವು 40 ನೀವು 40 ಹೊಲಿತೀರ, ನಾವು 40 ಹೊಲಿಯಕ್ಕೆ ಹೋಲ್ರಿ. ಎಲ್ಲ ಗಿರಾಕಿ ನನ್ನ ತನಕ ಬರ್ತಾರೆ. ಆದ್ರೆ ನನಗೆ ಹೊಲಿದಾಗಲ್ಲ ರೀ ಅಷ್ಟು ಬ್ಲೌಸ್. ಈಗ ಹೊಲಿದಾಗವಲ್ದು 60 ರೂಪಾಯಿದು ಹೊಲಿಯೋದಾಗವಲ್ದು ನೋಡಿರಿ. ಮಧು ಚಂದ್ರಗಿರಿ ಅಂತ ಅಕ್ಕ ಯಾವ್ಯಾವ ಸೈಜಿಗೆ ಬಗಲ್ ಎಷ್ಟೆಷ್ಟು ಇಟ್ಕೋಬೇಕು ಹೇಳಿ ಅಕ್ಕ ಅಂತ. ಸಿಸ್ಟರ್ ಖಂಡಿತ ಈ ವಿಡಿಯೋ 12 ನಿಮಿಷದ ಆತ್ರಿ. ಇವಾಗ ಇನ್ನೂ ವಿಡಿಯೋ ಮಾಡ್ಕೊತ ಕೂತ್ನಿ ಅಂದ್ರೆ ಲೇಟ್ ಆಗುತ್ತೆ ರೀ ಸಿಸ್ಟರ್. ಖಂಡಿತ ನಾಳೆ ವಿಡಿಯೋದಾಗ ನಿಮಗೆ ಹೇಳ್ತೀನಿ ಸಿಸ್ಟರ್. ಅಳತೆ ತೊಗೊಂಡು 25 ಸೈಜಿಗೆ, 32 ಸೈಜಿಗೆ, 45, 50, 45, 52 ತನಕ ಬ್ಲೌಸ್ ಹೊಲ್ದೀನಿ. ನಾವು 1 ಮೀಟ್ರ್ ಬ್ಲೌಸ್ ಹೊಲ್ದೀನಿ. ಅದಕ್ಕೆ ಎಷ್ಟೆಷ್ಟು ಅಳತೆ ತೊಗೋಬೇಕಂತೇಳಿ ನಾಳೆ ವಿಡಿಯೋದಾಗ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸಿಸ್ಟರ್. ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಜಯಶ್ರೀ ಸಿಸ್ಟರ್ ನಾವು ಬಟ್ಟೆ ತರಕ್ಕೆ ಹೋಗ್ತೀವಲ್ರಿ, GST ಅಂತ ಹಚ್ತಾರೆ. ಬಟ್ಟೆ ತರಕ್ಕೆ ಹೋದ್ರೆ ನಾವು ಹೋಲ್ಸೇಲ್ ಬಟ್ಟೆ ತರಕ್ಕೆ ಹೋಗ್ತೀವಿ ಹಚ್ತಾರೆ. GST ಹಾಕ್ತಾರ ಅಕ್ಕ ಅಂತ ಕೇಳಿ. ಇಲ್ಲ ರೀ, GST ಏನು ಹಾಕಿಲ್ರಿ. ನನಗೆ ಹುಬ್ಳಿ ಒಳಗೆ ಹಾಕಿದ್ರಿ GST. ಅದ್ರೊಳಗೆ ಅವ್ರು ಹೇಳಿಬಿಡ್ತಾರೆ GST ಬರ್ತ್ರಿ, ಇಷ್ಟಿಷ್ಟು ಬರ್ತಾ, ಇಷ್ಟಿಷ್ಟು ತೆಗಿಬೇಕು GST ಅಂತ ಹೇಳ್ತಾರೆ. ಇಲ್ಲಿ ನಾ ಸೋಲಾಪುರ ಹೋಗಿನಲ್ರಿ ದೇವ್ರಪ್ರಿ, GST ಇಲ್ಲ ಸಿಸ್ಟರ್. ನಾನು ಅದಕ್ಕೆ ಹುಬ್ಳಿ ಮಾಲ್ ತರೋದು ಬಿಟ್ಟೀನಿ ರೀ. ಈಗ ಒಟ್ಟು ಹುಬ್ಳಿಗೆ ಹೋಗೇ ಇಲ್ರಿ. ನಾನು ಯೂಟ್ಯೂಬ್ ಓಪನ್ ಮಾಡಿಂದ ಹುಬ್ಳಿಗೆ ಒಟ್ಟು ಹೋಗಿಲ್ರಿ. ನೋಡಿರಿ, ನಾವು ವಿಡಿಯೋದ ನೋಡಿರಿ. ನಾ ಸೋಲಾಪುರ ದೇವ್ರಿಪ್ರಿಗೆ ಇದೇ ಚಡ್ಚನ ಹೋಗಿನಿ ನೋಡಿರಿ. GST ಇಲ್ಲ ನೋಡಿರಿ ಅಲ್ಲೇ. ಮತ್ತು ಇಷ್ಟಿಲ್ಲ ಸಿಸ್ಟರ್ ಅಂತ ನಾನು ಕಮೆಂಟ್ ಕಳ್ಸೀನಿ ರೀ. ನೀವು ಬಿಲ್ ನೋಡಿ ಟೋಟಲ್ ಬಿಲ್ 5% GST ಇರುತ್ತೆ ಸಿಸ್ಟರ್ ಅಂತ ಕಳಿಸಿರಿ. ಇಲ್ಲ ಸಿಸ್ಟರ್ ನೋಡೀನಿ ರೀ, ಟೋಟಲ್ ಬಿಲ್ ಹಾಕ್ರಿ. ನಾ ಎಲ್ಲ ಅದ್ರಾಗೆ 3 ವರ್ಷ ಆತ್ರಿ ನಾ ಬಟ್ಟೆ ವ್ಯಾಪಾರ ಮಾಡಾಕತ್ತು. ನನಗೂ GSTದು ಗೊತ್ತು, ಎಲ್ಲ ಗೊತ್ತು. GST ಹಾಕಿಲ್ಲ ನೋಡಿರಿ ಸಿಸ್ಟರ್. ಮತ್ತು ಬಸವರಾಜ ಅನ್ನೋರು, ಅಕ್ಕ ನೀವು ಇಳ್ಕಲ್ ಸೀರೆ ತೊಗೊಂಡು ಬರೋದಿಲ್ಲ ಅಂತ ಕೇಳಿ. ನಾ ಕಮೆಂಟ್ಗಳಂದ್ರೆ ಅದ್ರಾಗ ಒಂದಿಷ್ಟು ರಿಪ್ಲೈ ಕೊಟ್ಟಿನಿ. ಮೇನ್ ಕಮೆಂಟ್ಗಳು ಅಷ್ಟೇ ನಾ ವಿಡಿಯೋ ಮಾಡಾಕತ್ತೀನಿ ನೋಡಿರಿ. ಇಲ್ಲ ಸಿಸ್ಟರ್ ಅದಿರೋ ಬ್ರದರ್ ಅದಿರೋ ಗೊತ್ತಿಲ್ಲ. ಆದ್ರೆ ಇಳ್ಕಲ್ ಸೀರೆ ತರ್ತೀನಿ ರೀ. ಯಾವಾಗ ತರ್ತೀನಿ ಅಂದ್ರೆ ಮದುವೆ ಸೀಸನ್ ಇದ್ದು ಅಂದ್ರೆ, ಮತ್ತು ಎದಕ್ಕಾರ ಹಿಂಗೆ ಏನೋ ಕಾರ್ಯಕ್ರಮ ಇದ್ದು ಅಂದ್ರೆ ತರ್ತೀನಿ ನೋಡಿರಿ. ದೀಪಾವಳಿಯಾಗ ಮದುವೆ ಸೀಸನ್ ತರ್ತೀನಿ ರೀ. ಇವಾಗ ಈ ಸಲ ಮಾಲ್ನಾಗ ಇಳ್ಕಲ್ ಸೀರೆ ತಂದೀನಿ ರೀ. ಬರೀ ಪತ್ಲುಗಳು, ನೈಟಿಗಳು, ಲಂಗ,
ಇಷ್ಟೇ ತಂದೇನಿ ರೀ. ಯಾಕೆ ಯಾವ್ಯಾವ ಮಾರ್ತಾ ನೋಡ್ಕೊಂಡು ತರಬೇಕಲ್ರಿ, ಹಂಗೆ ಹುಟ್ಟು ಅಂತ ತಂದೆ ಮಾರೋದಿಲ್ಲ ರೀ. ಸ್ಟಾಕ್ ಮಾಲಿದ್ರು ಯಾರು ಒಯ್ಯಲ್ರಿ. ಹಿಂಗಾಗಿ ಹಳ್ಳಿ ಕಡೆ ಒಂದೇ ಹಳ್ಳಿ ಅಲ್ರಿ, ಹೊಸ ನಮ್ನಿ ತರಬೇಕಂತೆ ಬಿಟ್ಟು ಬಂದಿ ನೋಡಿರಿ. ಮತ್ತು ಮೊನ್ನೆ ಶಿವರಾತ್ರಿಯಾಗ 9 ಸೀರೆ ಹಾಕಿದ್ದೀನಿ ರೀ, ಇಳ್ಕಲ್ ಸೀರೆ. ಅದ್ರೊಳಗೆ ಒಂದೇ ಸೀರೆ ಉಳಿದ್ರು 8 ಸೀರೆ ಮಾರ್ಯಾವ ನೋಡಿರಿ ಬಸವರಾಜ್ ಅವರ. ಮತ್ತು ಒಬ್ಬರು ಸಿಸ್ಟರು ಬಸ್ಕ್ ಸೀರೆ ರೇಟ್ ಹೇಳ್ರಿ. ಬಸ್ಕ್ ಸೀರೆ ಅಂದರೆ ಎಂಥವ ನನಗೆ ಅರ್ಥ ಆಗವಲ್ದು ಸಿಸ್ಟರ್, ಎಂಥವಂತ ಪ್ಲೀಸ್ ಇನ್ನೊಂದು ಕಮೆಂಟ್ ಹಾಕ್ರಿ. ಬಸ್ಕ್ ಸೀರೆ ಅಂದರೆ ಯಾವ ಥರ ಬರ್ತಾವ್ರಿ ಸಿಸ್ಟರ್? ನನಗೆ ಅಷ್ಟೊಂದು ಅರ್ಥನೂ ಆಗ್ತಾವಲ್ರಿ. ಏನು ಪತ್ತಲದೊಳಗೆ ಏನು ರೀ ಸೀರೆ ಒಳಗೆ ಮತ್ತು ಕಾಟನ್ ಸೀರೆ ಏನು ರೀ, ಮತ್ತು ಸಿಲ್ಕ್ ಸೀರೆ, ಮತ್ತು ಪ್ಲೇನ್ ಸೀರೆ, ಮತ್ತು ರಗುಡ್ ನಾನಾ ಥರ ಸೀರೆ ಬರ್ತಾವ್ರಿ. ಯಾವುದನ್ನ ನನಗೆ ಗೊತ್ತಾಗವಲ್ದು ಸಿಸ್ಟರ್. ಬಸ್ಕ್ ಸೀರೆ ಒಳಗೆ ಸೀರೆ ರೇಟ್ ಹೇಳ್ರಿ ಅಕ್ಕ ಅಂತ ಕೇಳಿದ್ರಿ, ನನಗೆ ಗೊತ್ತಾಗಿಲ್ಲ ರೀ, ಸಾರಿ ರೀ, ನನಗೆ ಕಮೆಂಟ್ ಗೊತ್ತಾಗಿಲ್ಲ. ಮತ್ತು ಸವಿತಾ ಸಿಸ್ಟರ್ ನೋಡಿರಿ, ಸವಿತಾ ಲೈಫ್ ಸ್ಟೈಲ್ ಅಂತ ಐತೆ ನೋಡಿರಿ ಸಿಸ್ಟರ್ದು. ಅವ್ರದ್ದು ಈಗ ಅವರು ನಾಲ್ಕು ತೋಟದವ್ರು ನೋಡಿರಿ ಸಿಸ್ಟರು. ಅವರು ನಮ್ಗೆ ಕಮೆಂಟ್ ಹಾಕಿದ್ರಿ, ಅಕ್ಕ ನೀವು ಕ್ಯಾಮ್ರಾ ನೋಡ್ಕೊಂಡು ವಿಡಿಯೋ ಮಾಡಿರಿ, ವಿಡಿಯೋ ಚೆನ್ನಾಗಿ ಬರಾಕತ್ತಾವು, ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀರಿ, ಕ್ಯಾಮ್ರಾ ನೋಡಿರಿ, ನೀವು ಕ್ಯಾಮ್ರಾ ನೋಡ್ಕೊಂಡು ವಿಡಿಯೋ ಮಾಡಲ್ಲ, ಅದು ಒಂದೇ ಪ್ರಾಬ್ಲಮ್ ರೀ ಅಂತೇಳಿ. ಥ್ಯಾಂಕ್ಸ್ ರೀ ಸಿಸ್ಟರ್. ನೋಡಿರಿ ನನಗಿಷ್ಟು ನನಗೆ ಗೊತ್ತಿದ್ದಿಲ್ಲ ರೀ, ಯೂಟ್ಯೂಬ್ ಬಗ್ಗೆನೇ ಗೊತ್ತಿಲ್ಲ ಸಿಸ್ಟರ್. ನಿಮಗೆ ಹೆಂಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ, ಹೆಂಗೆ ಚಲೋ ಮಾಡೀರಿ ಅದೇ ಥರ ನಾನು ಯೂಟ್ಯೂಬ್ ಚಲೋ ಮಾಡೀನಿ ರೀ ಸಿಸ್ಟರ್. ನೀವು ಸಕ್ಸಸ್ ಕಂಡೀರಿ ಸಿಸ್ಟರ್. ಸವಿತಾ ಸಿಸ್ಟರ್ ನಿಮ್ಮದೆಲ್ಲ ನೋಡ್ತಿರ್ತೀನಿ ರೀ ನಾನು. ನಿನಗೆ ಯಾರು ಸಪೋರ್ಟ್ ಮಾಡಿಲ್ಲ ರೀ, ಆದ್ರೆ ಸರ್ ಸಿಸ್ಟರಿಗೆ ಸಪೋರ್ಟ್ ನೀವು ಮಾಡೀರಿ, ಆದರೆ ನಿಮಗೆ ಯಾರು ಸಪೋರ್ಟ್ ಮಾಡಿಲ್ಲ ನೋಡಿ ಸಿಸ್ಟರ್. ಹಂಗಾಗಿ ನಾನು ನಿಮ್ಮ ವಿಡಿಯೋ ನೋಡ್ತಾ ಇರ್ತೀನಿ ರೀ ಸರ್ ಸಿಸ್ಟರ್, ನೋಡ್ತೀನಿ ರೀ. ಸರ್ ಸಿಸ್ಟರ್ ಅಂದ್ರೆ ನಮ್ಮ ಊರವ್ರಲ್ರಿ, ಕೊಳೂರವರಲ್ಲ. ನಮ್ಗೆ ಅವ್ರ ಮ್ಯಾಗ ಒಂದು ಅಭಿಪ್ರಾಯ ಏನೈತಿ, ಅವ್ರಂತ ನಿಮ್ಮ ಮ್ಯಾಗೂ ಒಂದು ಅಭಿಪ್ರಾಯ ಐತೆ ನೋಡಿರಿ ಸಿಸ್ಟರ್, ಸವಿತಾ ಸಿಸ್ಟರ್. ಯಾಕಂದ್ರೆ ನಿಮ್ಮ ವಿಡಿಯೋ ನೋಡ್ತಿರ್ತೀನಿ ರೀ, ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ರಿ, ಹಂಗೆ ನನಗೂ ಯಾರು ಸಪೋರ್ಟ್ ಇಲ್ಲರಿ. ಒಂದು ಸ್ವಲ್ಪ ನಮ್ಮ ಫ್ರೆಂಡ್ ಒಬ್ರು ಸಪೋರ್ಟ್ ಮಾಡ್ಯಾರಿ, ಅವ್ರಲಿಂತನೇ ಈ ಆಡು ವಿಡಿಯೋ ಚಾನಲ್ ತೆಗೆದು ಬಂದ್ ಮಾಡೀನಿ ರೀ ಸವಿತಾ ಸಿಸ್ಟರ್. ಇದು 3ನೇ ಚಾನಲ್ ರೀ. ಇದು ಒಂದು ಸ್ವಲ್ಪ ಸಕ್ಸಸ್ ಆಗುತ್ತಂತೂ ನನಗೆ ವಿಶ್ವಾಸ ಐತ್ರಿ. ಆದರೂ ಎಲ್ಲರೂ ಸಿಸ್ಟರ್ ಸಪೋರ್ಟ್ ಮಾಡಾಕತ್ತೀರಿ. ಸರ್ ಸಿಸ್ಟರ್ ವಿಡಿಯೋ ನೋಡ್ತೀನಿ ರೀ. ಸಿದ್ಧಾರ್ಥ್ ಫ್ಯಾಮಿಲಿ ಐತೆ ನೋಡಿ ಸಿಸ್ಟರ್, ನಿಮ್ಮ ವಿಡಿಯೋ ನೋಡ್ತೀನಿ ರೀ, ಅವ್ರ ವಿಡಿಯೋ ನೋಡ್ತೀನಿ. ಆದ್ರೆ ಕಮೆಂಟು ನನಗೆ ಅಷ್ಟೊಂದು ಗೊತ್ತದ, ಇವಾಗ ಕಮೆಂಟ್ ಹಾಕಿರ ಅವ್ರಿಗೆ ಓದ್ತಾರೆ ಅನ್ನೋದು ಇವಾಗ ಗೊತ್ತಾಗುತ್ತೆ ರೀ ಸಿಸ್ಟರ್. ಅವಾಗ ಅಷ್ಟೊಂದು ಗೊತ್ತಿದ್ದಿಲ್ಲ ರೀ ನನಗೆ ಮಾಹಿತಿ. ಮೊದಲಿಂತನೂ ನಿಮ್ಮ ವಿಡಿಯೋ ನೋಡ್ಕೊತಾ ಬರಾಕತ್ತೀನಿ. ಆದರೆ ನಿಮ್ಮ ವಿಡಿಯೋ ನೋಡೋಕ್ಕಿಂತ ಸರ್ ಸಿಸ್ಟರ್ ವಿಡಿಯೋ ಒಮ್ಮೆ ನಮ್ಮ ಮೊಬೈಲ್ಗೆ ಬಂತು ರೀ ಸಿಸ್ಟರ್. ಆ ವಿಡಿಯೋ ಈ ಸಿಸ್ಟರ್ ನಮ್ಮ ಊರನ್ನೋರಲ್ಲ ನೋಡೀನಿ ರೀ ಜಾತ್ರೆ ಒಳಗೆ, ಅಲ್ಲಿ ಯಾಕೋ ನಮ್ಮ ಊರನ್ನೋರಲ್ಲ ಅಂತ ಅವಾಗನಿಂತ ಮತ್ತು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರು ನೋಡಾಕತ್ತೀನಿ ರೀ ವಿಡಿಯೋ. ನಿಮ್ಮ ಬಗ್ಗೆ ಹೇಳಾಕತ್ರಲ್ರಿ, ನಿಮ್ಮ ವಿಡಿಯೋ ಅಂತ ನೋಡಿದ್ದೇನೆ ಸಿಸ್ಟರ್. ಇದೇ ಥರ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾವು ಸರ್ ಸಿಸ್ಟರ್ ಈ ಕೊಳೂರಾಗ ಅದಾರಲ್ರಿ, ವಿಡಿಯೋ ನೋಡ್ತಿರ್ತೀನಿ. ಕೊಳೂರಾಗ ಅದಾರಿ ಸಿಸ್ಟರ್. ಅವ್ರ ತಂಗಿಯರು ಡಿಲೆವರಿಗೆ ಹೋದಂಗಾದ್ರು, ಮಾಂತಿಸನ್ನರು ಮನೆಯವ್ರು ಡಿಲೆವರಿಗೆ ಹೋದಂಗಾದ್ರಿ. ಅವರು ಮತ್ತು ಎಲ್ಲ ಗೊತ್ತೈತ್ರಿ, ಮತ್ತು ಅಣ್ಣರು ಗೊತ್ತೈತಿ, ಮತ್ತು ಅಪ್ಪೆ ಅದನಲ್ರಿ ಮನ್ಯಾಗ ಮಲ್ಲು ಬಾ ಪರಿಚಯ ರೀ. ನಾವು ಅವ್ರ ಹೊಲಕ್ಕೆ ಎಲ್ಲ ಕೆಲ್ಸಕ್ಕೆ ಹೋದಾಗ ಮೊದಲು ಕೊಳೂರೊಳಗೆ ಇದ್ದೇನೆ ರೀ ನಾನು. ಇವಾಗ ಹಳ್ಳಿಗೇರಿ ಬಂದು 1 ವರ್ಷ ಆತು ರೀ. ಮಲ್ಲು ಮತ್ತು ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀವಿ ರೀ, ತೊಗರಿ ಕೊಯ್ಯಾಕೆ ಅವ್ರ ಹೊಲಗಳಿಗೆ ಹೋಗೀವಿ. ಅವಾಗ ಹೋದಾಗ ಮಲ್ಲು ಪರಿಚಯ ನೋಡಿರಿ ಬರ್ತಿದ್ದ. ಅವ್ರ ಟ್ಯಾಕ್ಟ್ರಿ ಐತ್ರಿ, ಎಲ್ಲ ಪರಿಚಯ ಐತ್ರಿ ಸರ್ ಸಿಸ್ಟರ್ದು. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿರಿ ಸವಿತಾ ಸಿಸ್ಟರ್. ಸರ್ ಸಿಸ್ಟರ್ ನಿಮಗೆ ಹೇಳ್ತೀನಿ ನೋಡಿರಿ, ನಮ್ಮ ಸಪೋರ್ಟ್ ಮಾಡಿರಿ. ಬಾಯ್ ರೀ, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೆ ಗುಡ್ ನೈಟ್ ನೋಡಿರಿ. ಟೈಮ್ ಭಾಳ ಆಗೈತಿ, 10:30 11 ಹಾಕಿ ಬಂದಿರ್ಬೇಕು ರೀ. ಇಷ್ಟು ಕಮೆಂಟ್ಗಳು 10 ಮ್ಯಾಗನೇ ಮಕ್ಕಳು ಮನೆಗಿಸಿ ಎಲ್ಲ ಮಾಡಿ 10 ಮ್ಯಾಗಿತ್ತು ರೀ. ಅಷ್ಟು ಕಮೆಂಟ್ಗಳು ಬರ್ಕೊಂಡೀನಿ ರೀ. ಮೇನ್ ಅಲ್ಲೇ ಕಮೆಂಟಿಗೆ ಉತ್ತರ ಕೊಟ್ರು ಒಳ್ಳೆ ಕಮೆಂಟ್ ಹಾಕಾಕತ್ರಿ. ಅದಕ್ಕೆ ಬರ್ಕೊಂಡು ವಿಡಿಯೋ ಮಾಡಿದ್ರಾತಂತೆ ವಿಡಿಯೋ ಮಾಡಿ ನೋಡಿರಿ. ಬಾಯ್ ರೀ.